ಈಗ್ಲಾದ್ರೂ ಗೊತ್ತಾಯ್ತಾ ನಾನು ನಾಗಿಣಿ ಅಂತ? ತಾಳಿ ಹೂವಯದಿಂದ ಜಾರಿ ಜಾರಿ ಹೊರಬಂದ ತಾಳಿ ಹೂವಯದಿಂದ ಜಾರಿ ಜಾರಿ ಹೊರಬಂದ ನಾಗಿಣಿ ನಾನಾದಾಗ ನಿನ್ನ ಸೇ ಬಂದಾಗ ಕಟ್ಟೋಡುವೆಯೋ ರಮ್ಯಾ, ದೇವ್ರನ್ನ ಒಲಿಸ್ಕೊಳ್ಳೋದು ಒಳ್ಳೇದನ್ನ ಮಾಡಕ್ಕೆ, ನಿನ್ ತರ ಕೆಟ್ಟದನ್ನ ಮಾಡಕ್ಕಲ್ಲ. ಪಾರುನಿಂದ ನಿನ್ನನ್ನ ಬಿಡಿಸ್ಕೊಳ್ಳೋದು ಕಷ್ಟ ಅಂತ ನನಗೆ ಗೊತ್ತಾಯ್ತು. ಹಾಗಾಗಿ ನಾನು ನಾಗದೇವತೆ ಮೊರೆ ಹೋದೆ, ಲೈಫಲ್ಲಿ ರಿಸ್ಕ್ ತಗೊಂಡೆ. ಈಗ ನಾನು ನಾಗಿಣಿ ಆಗಿದ್ದೀನಿ. ಪರಂ, ನಾನು ಕರೆದಾಗ ನೀನು ಬರಬೇಕು, ಹಾಡಬೇಕು, ಮಾತಾಡಬೇಕು, ಡಾನ್ಸ್ ಮಾಡಬೇಕು. ಇಲ್ಲ ಅಂದ್ರೆ ಪಾರುನ ಕಚ್ಚಿ ಕಚ್ಚಿ ಸಾಯಿಸ್ಬಿಡ್ತೀನಿ. ಒಂದ್ಸಲ ಕೈ ತಗೊಂಡು ಕಚ್ಚಿಬಿಟ್ರೆ ಸಾಕು, ಮೈಯೆಲ್ಲ ನೀಲಿ ಗಟ್ಟಿ ಸತ್ತೋಗ್ಬಿಡ್ತಾಳೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಬಿಡು. ಏನು ನನ್ನನ್ನು ಹೆದರ್ಸ್ತೀಯಾ? ನನ್ನ ಶಕ್ತಿ ಏನು ಅನ್ನೋದನ್ನ ತೋರಿಸ್ಬೇಕಾ? ಒಂದ್ ಲೋಟ ಹಾಲ್ ತರಿಸು, ಗೊತ್ತಾಗುತ್ತೆ. ಜಸ್ಟ್ ಮಿನಿಟ್. ವೇದಮ್ಮ, ಒಂದ್ ಲೋಟ ಹಾಲು ತಗೊಂಬರಮ್ಮ. ಯಾಕೆ ಮಾತಾಡ್ತಾ ಇದೀಯಾ? ನಾಗಿಣಿ ನಾಗಿಣಿ. ಇದು ಯಾವ ಗಿರಿನೂ ಅಲ್ಲ, ನಮ್ಮ ರಮ್ಯಾ. ರಮ್ಯಾ ಅವ್ರೆ, ನೀವಾ? ಏನ್ರಿ ನಿಮ್ ವೇಷ? ನವರಸಗಳ ಕುಟ್ಟಿ ಪುಡಿ ಮಾಡಿ ಕುಡ್ದ ಏಕೈಕ ನಟನ ಮುಂದೆನೆ ಓವರ್ ಆಕ್ಟಿಂಗ್ ಮಾಡ್ತಾ ಇದ್ದಾಳೆ. ಇನ್ನೇನು ಬುದ್ಧಿ ಕಲಿಸ್ಬಿಡ್ತೀನಿ. ಆಗ್ಲೇ ಬಂದ್ರಿ, ಇನ್ನೂ ಬುದ್ಧಿ ಕಲ್ಸಿಲ್ವಾ? ಬುದ್ಧಿ ಕಲಿಸೋದು ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ಅಮ್ಮ, ಇನ್ನೇನು ಕಲ್ತು ಬಿಡ್ತಾಳೆ. ಹುಷಾರು, ಪಾರು ಆಂಟಿ ಕೈ ತಿರ್ಚಿದ್ದಾರೆ, ನಿಮಗ್ ತಲೆ ತಿರ್ಚ್ಬಿಟ್ರೆ ಕಷ್ಟ. ತಗೊಳ್ಳಿ ಹಾಲು. ಆಯ್ತಮ್ಮ, ತಗ ಹಾಲು. ಏನು ಪವಾಡ ಮಾಡ್ತೀಯ ಮಾಡ. ನಾನು ಸ್ವಲ್ಪ ಹಾಲನ್ನ ಕುಡಿತೀನಿ, ಮಿಕ್ಕಿದ್ದನ್ನ ನೀನ್ ಕುಡಿಬೇಕು. ತಗೋ ಕುಡಿ. ಕಲ್ತಿದೀಯಾ? ಇಲ್ಲ, ನಾಗ ಪೂಜೆ ಮಾಡಿರೋ ಎಫೆಕ್ಟ್ ಇದು. ಸ್ವಲ್ಪ ಸ್ವಲ್ಪನೇ ವಿಷ ಕುಡ್ದು 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 ಈಗ ನಾನು ಸಂಪೂರ್ಣವಾಗಿ ನಾಗಕನ್ಯೆ ಆಗಿದ್ದೀನಿ. ಈಗ ನಾನು ಯಾರನ್ನೇ ಕಚ್ಚಿದ್ರು ಪರಿಚಿದ್ರು ಅವರು ಸತ್ತೋಗ್ಬಿಡ್ತಾರೆ. ನಿನ್ ಪಾರು ನಿನಗ್ ಬೇಕು ಅಂದ್ರೆ ನೀನು ನಾನ್ ಹೇಳ್ದಾಗ ಕೇಳ್ಬೇಕು. ನಿನ್ನ ಕಾಟ ಸಿಕ್ಕಾಪುಟಿ ಆಯ್ತಮ್ಮ ನನಗೆ. ಇಲ್ಲ ಅಂದ್ರೆ ನೀನು ನಿನ್ ಪಾರುನ ಕಳ್ಕೊತೀಯ. ಪಾರು ಇಲ್ಲ ಅಂದ್ರೆ ಈ ಪರಮಾಣು ಇಲ್ಲ. ಈಗ ನೀನು ಬುದ್ಧಿ ಹೇಳ್ಬೇಕಾಗಿರೋದು ಯಾರ್ಗೆ? ಅಯ್ಯೋ ಪಾರುಗೆ. ಹೋಗ್ ಹೇಳು. ಪಾರು, ಏನೇ? ಅಯ್ಯೋ, ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀರಾ? ರಮ್ಯ ಅವ್ರು ಬೇವ್ರು ಇಳಿಸಕ್ ಹೋಗಿ ಇವನೇ ಹಿಡಿಸ್ಕೊ ಬಂದ. ಕಷ್ಟ ಬಡವ, ಸುಮ್ಮನೆ ನಿಂತ್ಕೋಬೇಕು. ನನಗೊಂದು ವಿಷಯ ಹೇಳ್ಬೇಕಮ್ಮ. ಎಲ್ರು ಇದಾರೆ, ನಿಧಾನ ಕಿವಿಲ್ ಹೇಳ್ರಿ. ಅದೇನಂದ್ರೆ ಇನ್ಮೇಲೆ ನೀನು ರಮ್ಯನ್ ಜೊತೆ ಹೊಂದ್ಕೊಂಡು ಹೋಗ್ಬೇಕಮ್ಮ. ನನಗೆ ಶೂಟಿಂಗ್ ಇದೆ, ಬರ್ತೀನಿ. ಪಾರ್ವತಿ ಅವ್ರೆ, ಆಗ ಕೇಳ್ರಿ ಅಂತ ಅಂದ್ರೆ ನನ್ನ ಗಂಡ ರಮ್ಯಂಗೆ ಬೆಂಡೆತ್ತಿ ಬ್ರೇಕ್ ಹಾಕ್ತಾ ಅಂದೆ. ಉತ್ತರ ಕುಮಾರನ ಪೌರುಷ ಒಲಿ ಮುಂದೆ ಅಂದಾಗೆ ನಿಮ್ಮ ಗಂಡನ ಪೌರುಷ ನಿಮ್ ಮುಂದೆ. ಗಂಡನ ಮೇಲೆ ಒಂದು ಕಣ್ಣೆ ಎರಡು ಕಣ್ಣು ಇಟ್ಟಿರಿ, ಇಲ್ಲ ಅಂದ್ರೆ ಮುಕ್ಕಣ್ಣನ ದರ್ಶನ ಕೊಡ್ತಾ ಅಂದ್ರೆ ಕೈಲಾಸ ತೋರಿಸ್ತಾ ಅಂದೆ.